ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣಾ ಬಿಸಿ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಬಿಜೆಪಿಯ ಅಬ್ಬರವನ್ನು ಕಂಡು ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ತಮ್ಮ ತಂತ್ರಗಾರಿಕೆಯನ್ನ ಬದಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬರ್ತಾ ಇದೆ. ಅದರಲ್ಲೂ ಎಐಎಡಿಎಂಕೆ ಪಕ್ಷದ ನಾಯಕರೇ ಈಗ ಬಿಜೆಪಿಗೆ ಸೇರ್ತಾ ಇರೋದು ಆ ಪಕ್ಷಕ್ಕೆ ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ. ಮೇಲ್ನೋಟಕ್ಕೆ ಇಲ್ಲಿ ಅಣ್ಣಾಮಲೈ ಡಿಎಂಕೆ ಪಕ್ಷವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾದ್ರೂ ಅಲ್ಲಿ ನಿಜವಾಗ್ಲೂ ಟಾರ್ಗೆಟ್ ಆಗ್ತಾ ಇರೋದು ಎಐಎಡಿಎಂಕೆ. ಯಾಕೆಂದ್ರೆ ಎಐಎಡಿಎಂಕೆ ಬಲವಾಗಿರುವಂತಹ ಕಡೆಗಳಲ್ಲಿ ಬಿಜೆಪಿ ಸುಲಭವಾಗಿ ಬೇರು ಬಿಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಅಂತಹ ಪ್ರದೇಶಗಳ ಪೈಕಿ ಕೊಂಗುನಾಡು ಕೂಡ ಒಂದು. ಗೆಳೆಯರೆ, ತಮಿಳುನಾಡಿನಲ್ಲೇ ವಿಭಿನ್ನವಾಗಿ ಗುರುತಿಸಿಕೊಳ್ಳುವ ಈ ಕೊಂಗುನಾಡು ಕರ್ನಾಟಕದ ಜೊತೆಗೂ ಕೂಡ ಸಾಕಷ್ಟು ಐತಿಹಾಸಿಕ ಸಂಬಂಧವನ್ನ ಹೊಂದಿದೆ. ಈ ಕ್ಷೇತ್ರದಲ್ಲಿ ಎಐಎಡಿಎಂಕೆ ತನ್ನ ಬಲವನ್ನ ಹೆಚ್ಚಾಗಿ ಹೊಂದಿದೆ. ಹೀಗಾಗಿ ಬಿಜೆಪಿ ಇಲ್ಲಿ ಎಐಎಡಿಎಂಕೆಯ ಬಲವನ್ನ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಕೊಂಗುನಾಡು ರಾಜಕೀಯದ ಕತೆ? ಇಲ್ಲಿ ಬಿಜೆಪಿಯ ಟಾರ್ಗೆಟ್ ನಿಜವಾಗಿಯೂ ಎಐಎಡಿಎಂಕೆ. ಕೊಂಗುನಾಡನ್ನ ಹೊರತುಪಡಿಸಿದ್ರೆ ಎಐಎಡಿಎಂಕೆ ಎಲ್ಲೆಲ್ಲಿ ಸ್ಟ್ರಾಂಗ್ ಆಗಿದೆ, ಈ ಬಾರಿ ಅದು ಬಿಜೆಪಿಗೆ ನಿಜವಾಗ್ಲೂ ಸವಾಲೊಡ್ಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡು ಅನ್ನೋದು ತುಂಬಾನೇ ವಿಶಿಷ್ಟವಾದ ರಾಜ್ಯ. ಆ ರಾಜ್ಯವನ್ನ 5 ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನ ಗುರುತಿಸಲಾಗುತ್ತೆ. ಆ 5 ಭಾಗಗಳನ್ನ ಪಾಂಡ್ಯನಾಡು, ಚೋಳನಾಡು, ನಡುನಾಡು, ತೊಂಡೈನಾಡು ಹಾಗೂ ಕೊಂಗುನಾಡು ಅಂತ ಗುರುತಿಸಲಾಗುತ್ತೆ. ಇಲ್ಲಿ ಪಾಂಡ್ಯನಾಡು ಅಂತ ಅಂದ್ರೆ ಪಾಂಡ್ಯರು ಆಳಿದಂತ ಪ್ರದೇಶ, ಚೋಳನಾಡು ಅಂತ ಅಂದ್ರೆ ಚೋಳರು ಆಳಿದಂತ ಪ್ರದೇಶ, ನಡುನಾಡು ಅಂತ ಅಂದ್ರೆ ತಮಿಳುನಾಡಿನ ಮಧ್ಯಭಾಗ, ತೊಂಡೈನಾಡು ಅಂತ ಅಂದ್ರೆ ಚೆನ್ನೈ ಭಾಗದ ಪ್ರದೇಶ ಹಾಗೂ ಕೊಂಗುನಾಡು ಅಂತಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ, ಇದು ಕೊಂಗುನಾಡು. ಈ ಕೊಂಗುನಾಡು ಇವತ್ತಿನ ಕೃಷ್ಣಗಿರಿ, ಧರ್ಮಪುರಿ, ಸೇಲಂ, ನಾಮಕ್ಕಲ್, ಕರೂರ್, ದಿಂಡಿಗಲ್, ಈರೋಡ್, ತಿರುಪೂರ್, ಕೊಯಮತ್ತೂರ್ ಹಾಗೂ ನೀಲಗಿರಿ ಜಿಲ್ಲೆಗಳನ್ನ ಒಳಗೊಂಡಿದೆ. 10 ಶತಮಾನಗಳ ಹಿಂದೆ ಈ ಪ್ರದೇಶ ನಮ್ಮ ಗಂಗ ಅರಸರ ಆಡಳಿತದ ಹಿಡಿತದಲ್ಲಿತ್ತು. ಗಂಗರ ಅರಸ ದುರ್ವಿನೀತ ಬರೆದಿದ್ದ ಅಂತ ಹೇಳಲಾಗುವ ಬೃಹತ್ ಕಥಾ ಅನ್ನೋ ಗ್ರಂಥದಲ್ಲಿ ಈ ಕೊಂಗುನಾಡಿನ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ. ಕೊಂಗುನಾಡಿನ ಕುರಿತು ಚೋಳ ಸಾಮ್ರಾಟ ರಾಜರಾಜ ಚೋಳನ ಇತಿಹಾಸದಲ್ಲೂ ಕೂಡ ಉಲ್ಲೇಖಗಳು ಸಿಗುತ್ತೆ. 1004ರಲ್ಲಿ ಈ ಪ್ರದೇಶವನ್ನ ಗಂಗ ಅರಸರಿಂದ ರಾಜರಾಜ ಚೋಳ ಗೆದ್ದು ಇದಕ್ಕೆ ಕೊಂಗುನಾಡು ಅಥವಾ ಗಂಗನಾಡು ಅಂತ ಹೆಸರನ್ನ ಇಡ್ತಾನೆ. ಹಾಗೆ ಅಲ್ಲಿನ ಅರಸರಿಗೆ ಈ ಪ್ರದೇಶವನ್ನ ಆಳೋದಕ್ಕೆ ಬಿಟ್ಟು ಕೊಡ್ತಾನೆ. ಇಲ್ಲಿರೋ ಸಾಕಷ್ಟು ದೇವಾಲಯಗಳು, ಜೈನ ಮಂದಿರಗಳು ಗಂಗಾ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಕೊಂಗುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ಉತ್ತಮ ಬಾಂಧವ್ಯ ಹಾಗೂ ಐತಿಹಾಸಿಕ ಸಂಬಂಧಗಳಿವೆ ಅಂತ ಹೇಳಲಾಗುತ್ತೆ. ಒಂದು ಕಾಲದಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ, ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಗೋದಕ್ಕೂ ಮುಂಚೆ ನಮ್ಮ ಚಾಮರಾಜನಗರದ ಒಂದಷ್ಟು ಭಾಗಗಳು ಈ ಕೊಂಗುನಾಡಿಗೆ ಸೇರಿಕೊಂಡಿದ್ವು ಅನ್ನೋದು ಕೂಡ ವಿಶೇಷವಾಗಿ ಕಾಣುತ್ತೆ. ಇಂತಹ ಕೊಂಗುನಾಡು ತಮಿಳುನಾಡು ರಾಜ್ಯದ ಉದಯ ಆದ ನಂತರ ಕೂಡ ತನ್ನ ಸ್ವಾಯತ್ತತೆಯನ್ನ ಕಾಪಾಡಿಕೊಂಡು ಬರ್ತಾ ಇದೆ. ಹೀಗಾಗಿನೇ ಹಲವು ಬಾರಿ ಕೊಂಗುನಾಡನ್ನ ಪ್ರತ್ಯೇಕ ರಾಜ್ಯವಾಗಿ ಮಾಡಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬಂದಿವೆ. ಈ ಕೊಂಗುನಾಡು ತಮಿಳುನಾಡಿನ ಆದಾಯದಲ್ಲಿ ಒಟ್ಟು 40% ನಷ್ಟು ಕೊಡುಗೆಯನ್ನ ಕೊಡುತ್ತೆ. ಹೀಗಾಗಿ ಈ ಭಾಗದ ಜನ ಪ್ರತ್ಯೇಕತೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೇಗೆ ದಕ್ಷಿಣದ ರಾಜ್ಯಗಳು ಹೆಚ್ಚು ತೆರಿಗೆಯನ್ನ ಕೊಟ್ಟು ಉತ್ತರ ಭಾರತದ ರಾಜ್ಯಗಳನ್ನ ಸಾಕ್ತಿದ್ದಾವೆ ಅಂತ ನಾವು ಅಂದುಕೊಳ್ತೇವೋ, ಅದೇ ರೀತಿ ತಮಿಳುನಾಡಿನಲ್ಲಿರುವ ಕೊಂಗುನಾಡು ಪ್ರದೇಶದ ಜನ ನಮ್ಮಿಂದ ತಮಿಳುನಾಡಿಗೆ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಹೀಗಾಗಿನೇ ಈ ಕೊಂಗುನಾಡು ಪ್ರತ್ಯೇಕ ಆಗಬೇಕು ಅನ್ನೋ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ವಿಶೇಷ ಅಂತ ಅಂದ್ರೆ ದ್ರಾವಿಡ ಚಳವಳಿ ಹುಟ್ಟಿದ್ದು ಕೂಡ ಇದೇ ಕೊಂಗುನಾಡಿನಿಂದಲೇ. ಪೆರಿಯಾರ್ ರಾಮಸ್ವಾಮಿ ಈರೋಡ್ ನಲ್ಲಿ ಇದ್ಕೊಂಡೇ ದ್ರಾವಿಡ ಚಳವಳಿಯನ್ನ ಆರಂಭ ಮಾಡಿದ್ರು. ಇಂತಹ ಕೊಂಗುನಾಡು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಬಂದಿದೆ. 1999ರ ನಂತರ ಈ ಪ್ರದೇಶದಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ತಳ ಊರೋದಕ್ಕೆ ಶುರು ಮಾಡಿದೆ. ಆದ್ರೆ ವಿಶೇಷ ಏನು ಅಂತಂದ್ರೆ ಈ ಭಾಗದಲ್ಲಿ ಡಿಎಂಕೆ ಪಕ್ಷಕ್ಕೆ ಮೊದಲಿನಿಂದಲೂ ಬಲವಾದ ಹಿಡಿತ ಇಲ್ಲ ಅನ್ನೋದು. ಗೆಳೆಯರೆ, ಈ ಕೊಂಗುನಾಡು ಇದೆಯಲ್ಲ, ಇದು ಜಯಲಲಿತಾ ಅವರ ಎಐಎಡಿಎಂಕೆ ಪಕ್ಷದ ಅತ್ಯಂತ ಬಲಿಷ್ಠವಾದ ನೆಲೆಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿತ್ತು. ಆದ್ರೆ ಜಯಲಲಿತಾ ಅವರು ಈಗ ಇಲ್ಲ. ಜಯಲಲಿತಾ ಅವರ ಬಳಿಕ ಎಐಎಡಿಎಂಕೆ ಪಕ್ಷದ ಮುಖ್ಯಸ್ಥರಾಗಿ ಪಳನಿಸ್ವಾಮಿ ನೇಮಕ ಆಗಿದ್ದಾರೆ. ಈ ಪಳನಿಸ್ವಾಮಿ ಕೂಡ ಇದೇ ಕೊಂಗುನಾಡಿನವರು. ಹೀಗಾಗಿನೇ ಈ ಕೊಂಗುನಾಡಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಸಾಕಷ್ಟು ಹೆಚ್ಚಿನ ಕ್ಷೇತ್ರಗಳನ್ನ ಇದೇ ಪ್ರದೇಶದಲ್ಲಿ ಗೆದ್ದುಕೊಂಡಿತ್ತು. 2021ರ ವಿಧಾನಸಭಾ ಚುನಾವಣೆಯಲ್ಲಿ ಕೊಂಗುನಾಡಿನ 57 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಐಎಡಿಎಂಕೆ 37 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತ್ತು. ಇನ್ನು ಡಿಎಂಕೆಗೆ 16 ಕ್ಷೇತ್ರಗಳು ಸಿಕ್ಕಿದ್ರೆ ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಬಿಜೆಪಿ ಗೆದ್ದಿರೋ 4 ಕ್ಷೇತ್ರಗಳಲ್ಲಿ ಕೊಯಮತ್ತೂರು ಕೂಡ ಒಂದು. ಗೆಳೆಯರೆ, ಹೀಗಾಗಿನೇ ಬಿಜೆಪಿ ತನ್ನ ಪ್ರಭಾವವನ್ನ ಈ ಭಾಗದಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಎಐಎಡಿಎಂಕೆಗೆ ಮೊದಲಿನಿಂದಲೂ ಈ ಭಾಗದಲ್ಲಿ ಬಲ ಇದ್ದು ಅದನ್ನ ಅವರು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೀಗಾಗಿನೇ ಇಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವೆ ತಿಕ್ಕಾಟ ಶುರುವಾಗಿರೋದು.
ಯಾಕೆ ಹೀಗೆ ಅಂತ ನೋಡೋದಾದ್ರೆ ಈ ಭಾಗದ ರಾಜಕೀಯದಲ್ಲಿ ಎಐಎಡಿಎಂಕೆಯ ಪ್ರಭಾವ ಹೆಚ್ಚಾಗಿದೆ. ಅಷ್ಟಾದ್ರೂ 2019 ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಎಐಎಡಿಎಂಕೆ ಬಿಜೆಪಿ ಸೇರಿದ ಹಾಗೆ ಯಾವುದೇ ಎನ್ಡಿಎ ಪಕ್ಷಗಳು ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. 2019 ಲೋಕಸಭಾ ಫಲಿತಾಂಶದಲ್ಲಿ ಡಿಎಂಕೆ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಂತಹ ಸಿಪಿಎಂ ಕೊಯಮತ್ತೂರು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡ್ರೆ ತಿರುಪೂರಿನಲ್ಲಿ ಸಿಪಿಐ ಅಭ್ಯರ್ಥಿ ಗೆದ್ದಿದ್ರು. ಕರೂರು ಹಾಗೂ ಕೃಷ್ಣಗಿರಿ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದ್ರೆ ಧರ್ಮಪುರಿ, ದಿಂಡಿಗಲ್, ಈರೋಡ್, ನಾಮಕ್ಕಲ್, ನೀಲಗಿರಿ ಹಾಗೂ ಸೇಲಂ ಕ್ಷೇತ್ರಗಳಲ್ಲಿ ಡಿಎಂಕೆ ಜಯವನ್ನ ಸಾಧಿಸಿತ್ತು. ಸೊ 10ಕ್ಕೆ 10 ಕ್ಷೇತ್ರಗಳಲ್ಲಿ ಕೂಡ ಇಲ್ಲಿ ಡಿಎಂಕೆ ಹಾಗೂ ಕಾಂಗ್ರೆಸ್ನ ಮಿತ್ರಕೂಟ ಜಯವನ್ನ ಗಳಿಸಿತ್ತು. ಹೀಗಾಗಿನೇ ಈ ಬಾರಿ ಏನಾದ್ರೂ ಮಾಡಿ ಕೊಂಗುನಾಡು ಪ್ರದೇಶದಲ್ಲಿ ಒಂದಷ್ಟು ಸೀಟ್ಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಗಮನವನ್ನ ಹರಿಸಿದೆ. ಈ ಹಿಂದೆ ಬಿಜೆಪಿ ಕೊಯಮತ್ತೂರು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತ್ತು. ಅಲ್ಲದೆ ಕೊಂಗುನಾಡು ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಒಂದಷ್ಟು ಬಲವನ್ನ ಬಿಜೆಪಿ ಹೊಂದಿದೆ. ಈ ಕಾರಣದಿಂದ ಎಐಎಡಿಎಂಕೆಗೆ ಸಡ್ಡು ಹೊಡೆದು ಅಲ್ಲಿ ತಮ್ಮ ಬೇರುಗಳನ್ನ ಗಟ್ಟಿಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿನೇ ಬಿಜೆಪಿ ಕೊಂಗುನಾಡು ಪ್ರದೇಶವನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಗೆಳೆಯರೆ, ಈ ಹಿಂದೆನೆ ನಿಮ್ಗೆ ತಿಳಿಸಿದ ಹಾಗೆ ವಿಧಾನಸಭಾ ಚುನಾವಣೆಗಳು ಅಂತ ಬಂದಾಗ ಇಲ್ಲಿ ಡಿಎಂಕೆ ಪಕ್ಷಕ್ಕಿಂತಲೂ ಎಐಎಡಿಎಂಕೆ ಪಕ್ಷ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಆದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯನ್ನ ಗಮನಿಸಿ ನೋಡಿದ್ರೆ ಇಲ್ಲಿ ಡಿಎಂಕೆ ಮತ್ತು ಮಿತ್ರ ಪಕ್ಷಗಳು ತುಂಬಾನೇ ಸ್ಟ್ರಾಂಗ್ ಆಗಿವೆ. ಇಷ್ಟಾದ್ರೂ ಕೂಡ ಈ ಬಾರಿ ಏನಾದ್ರೂ ಮಾಡಿ ಕೊಂಗುನಾಡು ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ತೋರ್ಪಡಿಸಿಕೊಳ್ಳಬೇಕು ಅನ್ನೋದು ಬಿಜೆಪಿಯ ಬಲವಾದ ನಂಬಿಕೆ. ಹೀಗಾಗಿನೇ ಅವರು ಕೊಂಗುನಾಡಿನಲ್ಲಿ ಬೃಹತ್ ಸಮಾವೇಶವನ್ನ ಏರ್ಪಡಿಸಿದ್ದಾರೆ. ಆ ಸಮಾವೇಶಕ್ಕೆ ಮೋದಿ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಇದು ಬಿಜೆಪಿಗೆ ಒಂದಷ್ಟು ಬೂಸ್ಟ್ ಅನ್ನ ಕೊಡ್ತಾ ಇದ್ರೆ ಎಐಎಡಿಎಂಕೆ ಪಕ್ಷದಲ್ಲಿ ಒಂದಷ್ಟು ತಳಮಳವನ್ನ ಮೂಡಿಸ್ತಾ ಇದೆ. ಗೆಳೆಯರೆ, ಜಯಲಲಿತಾ ಅವರು ಬದುಕಿದ್ದ ಸಂದರ್ಭದಲ್ಲಿ ಎಐಎಡಿಎಂಕೆ ಪಕ್ಷ ಇಡೀ ತಮಿಳುನಾಡಿನಲ್ಲಿ ತನ್ನ ಬಲವನ್ನ ಹೊಂದಿತ್ತು. ಆದ್ರೆ ಅವರ ಸಾವಿನ ನಂತರ ಪಕ್ಷದಲ್ಲಾದ ಆಂತರಿಕ ಸಮಸ್ಯೆಗಳು, ಪಕ್ಷ 3 ಭಾಗವಾಗಿ ಒಡೆದು ಹೋಗಿರೋದು, ಇದೆಲ್ಲ ಕಾರಣಗಳಿಂದ ಎಐಎಡಿಎಂಕೆ ಪಕ್ಷಕ್ಕೆ ಈಗ ತೀವ್ರ ಹಿನ್ನಡೆ ಆಗ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆ ಎಐಎಡಿಎಂಕೆ ಪಕ್ಷಕ್ಕೆ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು, ಸದ್ಯಕ್ಕೆ ಅವರು ಬಿಜೆಪಿಯ ಜೊತೆ ಹೋಗೋದಕ್ಕೂ ಕೂಡ ಸಿದ್ಧ ಇಲ್ಲ. ಹೀಗಾಗಿನೇ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಒಂದಷ್ಟು ಸೀಟ್ಗಳನ್ನ ಗೆದ್ರಷ್ಟೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ, ಬಿಜೆಪಿ ಹಾಗೂ ವಿಜಯ್ ತಳಪತಿ ಅವರ ಹೊಸ ಪಕ್ಷವನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಎಐಎಡಿಎಂಕೆ ನಾಯಕರನ್ನ ಬಿಜೆಪಿ ತನ್ನತ್ತ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದು ಗೆಳೆಯರೆ, ಎಐಎಡಿಎಂಕೆ ಪಕ್ಷದ ಭದ್ರ ಕೋಟೆ ಎನಿಸಿಕೊಂಡಿರುವ ಕೊಂಗುನಾಡು ಪ್ರದೇಶವನ್ನ ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.